ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಬೆಂಗಳೂರಿನ ಒಂದು ಸುವರ್ಣ ಅಧ್ಯಾಯ ಮುಕ್ತಾಯವಾಗುವಂತಹ ಸಂದರ್ಭ ಹತ್ತಿರ ಬಂದಿದೆ. 50 ವರ್ಷಗಳ ಇತಿಹಾಸವಿರುವ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳ ಪೈಕಿ ಇಂದಿಗೂ ಕೂಡ ಸದ್ದು ಮಾಡ್ತಾ ಇರುವಂತಹ ಊರ್ವಶಿ ಚಿತ್ರಮಂದಿರ ನೆಲಸಮವಾಗುವಂತಹ ಹಾದಿಯಲ್ಲಿದೆ. ಫೆಬ್ರವರಿ 2026ಕ್ಕೆ ಊರ್ವಶಿ ಮಾಯವಾಗಲಿದೆ. ಯಾಕಾಗಿ ಈ ಚಿತ್ರಮಂದಿರವನ್ನ ಮುಚ್ಚಲಾಗ್ತಾ ಇದೆ? ಇದರ ಹಿಂದೆ ಇರುವಂತಹ ಕಾನೂನು ಸಮರ ಏನು? ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರಿನ ಲಾಲ್ಬಾಗ್ ಜಂಕ್ಷನ್ ನಲ್ಲಿರುವಂತಹ ಊರ್ವಶಿ ಚಿತ್ರಮಂದಿರ ಕೇವಲ ಒಂದು ಸಿನಿಮಾ ಹಾಲ್ ಮಾತ್ರ ಅಲ್ಲ, ಅದು ಒಂದು ಭಾವನಾತ್ಮಕ ನೆನಪು. 1970ರ ದಶಕದಲ್ಲಿ ಆರಂಭವಾದ ಈ ಥಿಯೇಟರ್ ತನ್ನ ಅತ್ಯುತ್ತಮ ಸೌಂಡ್ ಸಿಸ್ಟಮ್ ಮತ್ತು ದೊಡ್ಡ ಪರದೆಯಿಂದಾಗಿ ಪ್ರೇಕ್ಷಕರ ಫೇವರೇಟ್ ಆಗಿತ್ತು. ಟಾಪ್ ನಾಚ್ ತಂತ್ರಜ್ಞಾನ ಮತ್ತು ಅದ್ಧೂರಿ ಚಿತ್ರ ಪ್ರದರ್ಶನಕ್ಕೆ ಇದು ಹೆಸರುವಾಸಿ. 50 ವರ್ಷಗಳ ಕಾಲ ಕನ್ನಡ, ತೆಲುಗು, ತಮಿಳು, ಹಿಂದಿ ಬ್ಲಾಕ್ ಬಾಸ್ಟರ್ ಚಿತ್ರಗಳಿಗೆ ಇಲ್ಲಿ ಚಪ್ಪಾಳೆ, ಸೀಟಿಗಳು ಮೊಳಗಿದೆ. ಆದರೆ ಕಾಲ ಬದಲಾಗಿದೆ. ಕೇವಲ ಮಲ್ಟಿಪ್ಲೆಕ್ಸ್ಗಳ ನಡುವೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಅಸ್ತಿತ್ವ ಕಳೆದುಕೊಳ್ತಾ ಇದೆ. ಈ ಸಾಲಿಗೆ ಈಗ ಊರ್ವಶಿ ಕೂಡ ಸೇರಿದೆ. ಊರ್ವಶಿ ಚಿತ್ರಮಂದಿರವನ್ನ ಮುಚ್ಚಲು ಪ್ರಮುಖ ಕಾರಣ ಭೂ ವಿವಾದ ಮತ್ತು ಕಾನೂನು ಹೋರಾಟ. 1970ರಲ್ಲಿ ಭೂ ಮಾಲೀಕರಾದಂತಹ ಬಸೆಟಿ ಟ್ರಸ್ಟ್ನಿಂದ ಶ್ರೀನಿವಾಸ್ ಎಂಟರ್ಪ್ರೈಸಸ್ ಸಂಸ್ಥೆಯು 45 ವರ್ಷಗಳ ಅವಧಿಗೆ ಗುತ್ತಿಗೆಯನ್ನು ಪಡೆದು ಥಿಯೇಟರ್ ಅನ್ನ ನಿರ್ಮಾಣ ಮಾಡಿತ್ತು. ಆದರೆ 2018ರ ಏಪ್ರಿಲ್ನಲ್ಲಿ ಈ ಗುತ್ತಿಗೆ ಅವಧಿ ಮುಕ್ತಾಯಗೊಂಡಿದೆ. ಗುತ್ತಿಗೆ ಅವಧಿ ವಿಸ್ತರಿಸುವಂತೆ ಥಿಯೇಟರ್ ಮಾಲೀಕರು ಸಿವಿಲ್ ಕೋರ್ಟ್ ಮೊರೆ ಹೋಗಿದ್ರು. ಭೂ ಮಾಲೀಕರು ಜಾಗವನ್ನ ಖಾಲಿ ಮಾಡುವಂತೆ ಪ್ರತ್ಯುತ್ತರ ದಾವೆಯನ್ನ ಕೂಡ ಹೂಡಿದ್ರು. ಸುದೀರ್ಘ ಕಾನೂನು ಸಮರದ ಬಳಿಕ ಮೊದಲು ಸಿವಿಲ್ ಕೋರ್ಟ್, ಆನಂತರ ಹೈಕೋರ್ಟ್ನಲ್ಲಿ ಬಸೆಟಿ ಟ್ರಸ್ಟ್ನ ಪರವಾಗಿ ತೀರ್ಪು ಬಂದಿದೆ. ರಾಜ್ಯದಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳ ಅವನತಿ 5 ವರ್ಷಗಳ ಹಿಂದೆಯೇ ಶುರುವಾಗ್ಬಿಟ್ಟಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಇಂತಹ ಚಿತ್ರಮಂದಿರಗಳು ಇರೋದಿಲ್ಲ. ಇದು ಕೇವಲ ಒಂದು ಥಿಯೇಟರ್ ಅನ್ನ ಮುಚ್ತಾ ಇರೋದಲ್ಲ, ಇದು ನಮ್ಮ ಚಿತ್ರೋದ್ಯಮದ ಮೇಲೆ ಬೀರ್ತಾ ಇರುವಂತಹ ದೊಡ್ಡದಾದಂತಹ ಪರಿಣಾಮ ಆಗಿದೆ. ಹೈಕೋರ್ಟ್ನ ತೀರ್ಪಿನ ಪ್ರಕಾರ ಥಿಯೇಟರ್ ಮಾಲೀಕರು ಫೆಬ್ರವರಿ 15, 2026ರೊಳಗೆ ಆ ಜಾಗವನ್ನ ಖಾಲಿ ಮಾಡಿ ಕಟ್ಟಡವನ್ನ ನೆಲಸಮಗೊಳಿಸಿ ಆ ಜಮೀನನ್ನ ಅದರ ಮಾಲೀಕರಿಗೆ ಹಿಂದಿರುಗಿಸಬೇಕಾಗಿದೆ. ಇನ್ನು 4 ತಿಂಗಳ ಮೊದಲೇ ನೆಲಸಮ ಕಾರ್ಯವನ್ನ ಆರಂಭಿಸಬೇಕು ಅಂತ ಕೂಡ ಕೋರ್ಟ್ ನಿರ್ದಿಷ್ಟವಾಗಿ ಸೂಚಿಸಿದೆ. ಅಂದ್ರೆ ಅಕ್ಟೋಬರ್ 2025ರ ಮಧ್ಯಭಾಗದೊಳಗೆ ನೆಲಸಮ ಕೆಲಸವನ್ನ ಆರಂಭ ಮಾಡಬೇಕಿತ್ತು. ಬೆಂಗಳೂರು ಒಂದು ಕಾಲದ ಸಿಂಗಲ್ ಸ್ಕ್ರೀನ್ ಸಿಟಿ ಎಂಬಂತಹ ಹೆಗ್ಗಳಿಕೆಯನ್ನ ಹೊಂದಿತ್ತು. ಕಪಾಲಿ, ಸಾಗರ್ ಮತ್ತು ಹಿಮಗಿರಿ, ಊರ್ವಶಿಯಂತಹ ಚಿತ್ರಮಂದಿರಗಳು ನಗರದ ಮನೋರಂಜನಾ ಜೀವನದ ಭಾಗವಾಗಿದ್ವು. ಈಗ ಬಹುತೇಕ ಎಲ್ಲವೂ ಕೂಡ ಮುಚ್ಚಿವೆ ಅಥವಾ ಮಲ್ಟಿಪ್ಲೆಕ್ಸ್ಗಳಾಗಿ ಪರಿವರ್ತನೆಯಾಗಿದೆ. ಊರ್ವಶಿ ಕೂಡ ಇತಿಹಾಸದ ಪುಟ ಸೇರ್ತಾ ಇರೋದು ಹಳೆಯ ಬೆಂಗಳೂರಿಗರಿಗೆ ದೊಡ್ಡ ಆಘಾತ. ಒಟ್ಟಾರೆಯಾಗಿ ಕೋರ್ಟ್ ಆದೇಶ ಪಾಲನೆಯಾಗಲೇಬೇಕು. ಆದ್ರೆ 50 ವರ್ಷಗಳ ನೆನಪನ್ನ ಅಳಿಸೋದು ಅಷ್ಟು ಸುಲಭವಲ್ಲ. ಒಂದು ಕಾಲದಲ್ಲಿ ಸಿನಿಮಾ ಲೋಕಕ್ಕೆ ಹೊಸತನ ತಂದಿದಂತಹ ಈ ಥಿಯೇಟರ್ ಈಗ ಆ ನೆನಪುಗಳನ್ನ ಮಾತ್ರ ಉಳಿಸಿ ಕಣ್ಮರೆಯಾಗ್ತಾ ಇದೆ. ಇದು ಕೇವಲ ಒಂದು ಕಟ್ಟಡದ ಅಂತ್ಯ ಮಾತ್ರ ಅಲ್ಲ, ಬದಲಾಗ್ತಾ ಇರುವಂತಹ ಬೆಂಗಳೂರಿನ ಸಾಂಸ್ಕೃತಿಕ ಚಿತ್ರಣಕ್ಕೆ ಹಿಡಿದಂತಹ ಕನ್ನಡಿ. ಕಡೆಗಳಿಗೆಯಲ್ಲಿ ಮತ್ತೊಮ್ಮೆ ಊರ್ವಶಿಗೆ ಹೋಗಿ ತಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕೋದಕ್ಕೆ ಬೆಂಗಳೂರಿನ ಚಿತ್ರ ಪ್ರೇಮಿಗಳು ಉತ್ಸುಕರಾಗಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.